ಬೇಕೇ ಬೇಕು. ಎಲ್ಲೋ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ, ಎಲ್ಲೋ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ, ಎಲ್ಲೋ ತನಕ ಹೋರಾಟ. ಬೇಕೇ ಬೇಕು. ನ್ಯಾಯ ಬೇಕು, ನೀಡಲೇಬೇಕು, ನೀಡಲೇಬೇಕು. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಅಯ್ಯಯ್ಯೋ ಇವತ್ತಿನ ಪ್ರತಿಭಟನೆ ಬಹಳ ತುಂಬಾನೇ ನಮ್ಗೆ ಬೇಜಾರಾಗಿದೆ. ಯಾಕಂತ ಹೇಳಿದ್ರೆ ಬಹುಶಃ ಯಾರಿಗೂ ಈ ತರ ಅನ್ಯಾಯ ಆಗ್ಬಾರ್ದು. ಇದು ಒಂಥರ ಮಲ್ತಾಯಿ ಧೋರಣೆ. ಇದು ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಶಿವಣ್ಣವರು 3 ಬಾರಿ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿದ್ದಾರೆ, 2 ಸಾರಿ ಸೋತಿದ್ದಾರೆ. ಅವರು 30 ವರ್ಷದಿಂದ ಸೀನಿಯರ್. ತನ್ನ ಪಕ್ಷದಲ್ಲಿ NICU ವಿದ್ಯಾರ್ಥಿ ದಶೆಯಿಂದ ಕಾಂಗ್ರೆಸ್ ಪಕ್ಷಕ್ಕಾಗಿ ತನ್ನ ತಾಯಿ ಅಂತ ಪೂಜೆ ಮಾಡ್ಕೊಂಡಂತ ವ್ಯಕ್ತಿಗೆ ಇವತ್ತು ಸಚಿವ ಸ್ಥಾನ ಕೊಡ್ತೀವಿ ಅಂತ ಜೊತೆನಲ್ಲಿ ಇಟ್ಕೊಂಡು ಮಹಾ ಮೋಸ ಮಾಡಿದ್ದಾರೆ. ಇವತ್ತು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮಾತನ್ನ ಹೇಳ್ತೀನಿ. ನೀವು ಯಾವಾಗಲೂ ಹೇಳ್ತಾ ಇದ್ದೀರಿ ಏನು ತಾಳ್ಮೆಯಿಂದ ಇರಬೇಕು, ಕಾಂಗ್ರೆಸ್ ಪಕ್ಷದಲ್ಲಿರೋರಿಗೆ ಒಂದು ಒಳ್ಳೆಯ ಹುದ್ದೆ ಸಿಗ್ತದೆ ಅಂತ ಹೇಳ್ತಾ ಇದ್ದೀರಿ. ನೀವು CM ಆಗ್ಬೇಕಂದ್ರೆ ಇವರು ನಿಮಗೆ ಸಪೋರ್ಟ್ ಬೇಕಾಗಿತ್ತು. ಇವರೇ ರಾಜ್ಯದಲ್ಲಿ ಏಕೈಕ ದಲಿತ ಲೀಡ್ರು, ಏಕೈಕ CM ಆಗಲಿ ಅಂದ್ಬಿಟ್ಟು ಇವರೇ ಧ್ವನಿ ಹಾಕಿದವರು. ಇವತ್ತು ಅವ್ರು ನೀವು ಯಾವ ಸ್ಥಾನಮಾನ ಕೊಟ್ಟಿದ್ದೀರಾ? ನಿನ್ನೆವರೆಗೂ ಅವರು ಜೊತೆನಲ್ಲಿ ಇಟ್ಕೊಂಡು ಅವ್ರನ್ನ ಸಚಿವ ಸ್ಥಾನ ಕೊಡ್ತೀವಿ ಅಂದ್ಬಿಟ್ಟು ಡೈಲಿ ನಾವು ಏನೋ ಮಾಧ್ಯಮದಲ್ಲಿ ನೋಡ್ತಾ ಇದ್ವಿ. ಕಡೆ ಮೂಮೆಂಟಲ್ಲಿ ಅವ್ರನ್ನ ಮನೆ ಕಳಿಸಿದ್ದೀರ ಅಂದರೆ ನಿಜವಾಗ್ಲೂ ನಿಮ್ಮ ಆತ್ಮಕ್ಕೆ ನೀವೇ ಪ್ರಶ್ನೆ ಮಾಡ್ಕೋಬೇಕಾಗ್ತದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಇದು ನಿಮ್ಮ ನಿಜವಾಗ್ಲೂ ಒಂದು, ಯಾಕಂತ ಹೇಳಿದ್ರೆ ನಿಮ್ಮ ಬಗ್ಗೆ ನಮ್ಗೆ ಭಾಳ ವಿಶೇಷ ಕಾಳಜಿ ಇದೆ. ಮನೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆನೂ ಇತ್ತು, ಇವ್ರ ಬಗ್ಗೆನೂ ಇತ್ತು. ಆದರೆ ಇದು ನಮಗೆ ಮಹಾ ಮೋಸ ಆಗಿದೆ. ಇವತ್ತು ಆನೇಕಲ್ ಶಿವಣ್ಣ ಮೋಸ ಆಗಿರೋದಲ್ಲ, ಇಡೀ ಕ್ಷೇತ್ರದ ಜನತೆಗೆ ಇದು ಕ್ಷಮಿಸಲ್ಲ. ಇದು ಅಕ್ಷಮ್ಯ ಅಪರಾಧ. ಯಾವ ವರಿಷ್ಠರು? ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಹೊಸಬರಿಗೆ ಕೊಡ್ಬೇಕಂತ. ಎಲ್ಲಿ ಕೊಟ್ಟಿದ್ದಾರೆ ಹೊಸಬರಿಗೆ? ಎಲ್ಲ ಯಾರ್ಯಾರು ದುಡ್ಡಿರೋರಿಗೆ, ಯಾರ್ಯಾರು ಲಾಬಿ ಮಾಡೋರ್ಗೆ ಮಾತ್ರ ಕೊಟ್ಟಿದ್ದಾರೆ ಹೊರತು ಪಕ್ಷದಲ್ಲಿ ಶಿಸ್ತು ಅನ್ನೋದೊಂದಿಲ್ವಾ? ಪಕ್ಷ ಶಿಸ್ತು ಅನ್ನೋದಿಲ್ವಾ? ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಹೊಸ ಮುಖಗಳಿಗೆ ಕೊಡಿ ಅಂತ. ಎಲ್ಲಿ ಕೊಟ್ಟಿರೋದು ಹೊಸ ಮುಖಗಳಿಗೆ? 30 ವರ್ಷದಿಂದ ಶಿವಣ್ಣವರು ದುಡ್ಕೊಂಡ್ಬಂದಿರ್ತಕ್ಕಂಥ ಒಂದು ವ್ಯಕ್ತಿಗೆ ನೀವು ಮೋಸ ಮಾಡಿದ್ದೀರಂದ್ರೆ ಇನ್ನು ನಾಳೆ ದಿನ ನನಗೂ ಹಂಗೆ ಆಗ್ಬೋದು. ಕೊಡದೇ ಇದ್ರೇನಾ ಮುಂದಿನ ದಿನದಲ್ಲಿ ಪರಿಣಾಮ ಎದುರಿಸಬೇಕಾಗ್ತದೆ. ಇವತ್ತು ರಾಜ್ಯದಲ್ಲಿ ದಲಿತರ ಧ್ವನಿ ಎತ್ತಿದ್ರೆ ಕಾಂಗ್ರೆಸ್ ಪಕ್ಷ ಮುಂದೆ ಏನಾಗುತ್ತೆ ಅಂತ ಅದು ಗೊತ್ತಾಗುತ್ತೆ. ನನ್ನ ಹೆಸರು ಗೌರೀಶ್ ಅಂತ. ನಾನು ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ, ನಾನು ಒಬ್ಬ ಹೋರಾಟಗಾರ. ಆದ್ರೆ ಇವತ್ತು ಆಗಿರ್ತಕ್ಕಂಥ ಶಿವಣ್ಣವ್ರಿಗೆ ಮೋಸ ಆಗಿದೆ. ನಿಜವಾಗ್ಲೂ ಇದನ್ನ ಸರ್ಕಾರ ಅಕ್ಷಮ್ಯ ಅಪರಾಧ ಮಾಡಾಗ್ಲಿಂದ, ಕಾಂಗ್ರೆಸ್ ಪಾರ್ಟಿ ಉದ್ಭವ ಆದಾಗ್ಲಿಂದ ಇದುವರೆಗೂ ನಮ್ಮ ಕಾಂಗ್ರೆಸ್ ಅಲ್ಲಿ ಸಚಿವ ಸ್ಥಾನ ಕೊಟ್ಟಿದ್ದು ಒಂದೇ ಬಾರಿ. ಅದು ಬಿಟ್ರೆ 34 ವರ್ಷದಿಂದ ಆನೇಕಲ್ ಕ್ಷೇತ್ರಕ್ಕೆ ಸಚಿವ ಸ್ಥಾನ ಇಲ್ಲ. ಯಾಕೆ ಕಾಣಿಸ್ತಾ ಇಲ್ವ ಆನೇಕಲ್ ಕ್ಷೇತ್ರ? ಯಾಕೆ ಕರ್ನಾಟಕ ಭೂಪಟದಲ್ಲಿ ಇಲ್ವ ಆನೇಕಲ್ ಕ್ಷೇತ್ರ? ಯಾಕೆ DK ಶಿವಕುಮಾರ್ ಅವ್ರೆ ನಿಮ್ಗೆ ಕಾಣಿಸ್ತಾ ಇಲ್ವ ಆನೇಕಲ್ ಕ್ಷೇತ್ರ? ನಿಮ್ಗೆ ಮತ ಬೇಕಂದಾಗ, ನಿಮ್ಮ ತಮ್ಮನಿಗೆ ಮತ ಬೇಕಂದಾಗ ಬಂದ್ರಲ್ರಿ ನಮ್ಮ ಆನೇಕಲ್ ಕ್ಷೇತ್ರಕ್ಕೆ, ಆವಾಗ ಓಟ್ ಹಾಕ್ಸ್ಕೊಂಡ್ರಿ. ಇವಾಗ ಕಾಡುವ ನಿಮ್ಗೆ ಶಿವಣ್ಣ ಅವರು ಎಷ್ಟು ನಿಷ್ಠೆಯಿಂದ 40 ವರ್ಷ ಹೋರಾಟ ಅವ್ರದ್ದು. ಈ ದಿನ ಕಾಂಗ್ರೆಸ್ ಇಲ್ಲಿ ನೆಲೆ ಊರಿದೆ, ಇಲ್ಲಿ ಬಾವುಟ ಹಾರಿಸಿದ್ದಾರೆ ಅಂದ್ರೆ ಅವರೇ ಕಾರಣ. ದಯಮಾಡಿ ನೀವು ಇವಾಗ್ಲೂ ಮನಗಂಡು
ಇಲ್ಲಿ ನೀವು ಸಚಿವ ಸ್ಥಾನ ನೀಡಲೇಬೇಕು. ಇಲ್ಲಾಂದ್ರೆ ದಲಿತರ ಒಬ್ಬ ಪವರ್ಫುಲ್ ಲೀಡರ್ ಆನೇಕಲ್ ತಾಲೂಕಲ್ಲಿ ಬಿ ಶಿವಣ್ಣ ಅವರು, ಅವರಿಗೆ ನೆಕ್ಸ್ಟ್ ನೀವು ಕೊಟ್ಟಿಲ್ಲ ಅಂದ್ರೆ ನೀವು ಕರ್ನಾಟಕದಾದ್ಯಂತ ಮುಂದಿನ ಬರುವ ಎಲೆಕ್ಷನ್ ನಲ್ಲಿ ನೀವು ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ಹೇಳ್ತೀನಿ. ಕೂಲಿ ಕೊಡ್ತಾ ಇದಾರಾ? ಕೂಲಿ ಕೊಟ್ಟಿದಾರಾ? ಎಲ್ಲೂ ಸಾರ್ ಕೊಟ್ಟಿದ್ದಾರೆ ಕೂಲಿ. 34 ವರ್ಷ ಆಗಿದೆ ಇಲ್ಲಿ ಸಚಿವ ಸ್ಥಾನ ಕೊಟ್ಟು, ಒಂದು ಸಚಿವ ಸ್ಥಾನ ಇಲ್ಲ ಅಂದ್ರೆ ನಾಚಿಕೆ ಸಂಗತಿ ಇಲ್ಲಿ ಆನೇಕಲ್ ತಾಲೂಕಿಗೆ. ಇಷ್ಟೇ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.